ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಗ್ಯಾಸ್ ಟ್ರಬಲ್ ಲೇಟೆಸ್ಟ್ ಅಪ್ಡೇಟ್. ಇನ್ನೆಷ್ಟು ದಿನ ಗ್ಯಾಸ್ ಸಿಗಲ್ಲ, ಮುಂದೇನಾಗಬಹುದು, ಪಿನ್ ಟು ಪಿನ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ದಯವಿಟ್ಟು ಜನರು ಯಾರು LPG ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಡಿ. ನಾನ್ ಕಮರ್ಷಿಯಲ್ ಅಂದರೆ ಹೋಟ್ಲಿಗೆ ಏನು ಸಪ್ಲೈ ಆಗ್ತಿದೆ, 19 kg ಸಿಲಿಂಡರ್ ಮಾತ್ರ ತೊಂದರೆ ಆಗಿದೆ ಅಷ್ಟೇ. 14 kg ಸಿಲಿಂಡರ್ಗೆ ಯಾವುದೇ ಸಮಸ್ಯೆ ಇಲ್ಲ. ಅವ್ರೇನು ಹೇಳ್ತಿದ್ದಾರೆ, ಇವರೇನು ಹೇಳ್ತಿದ್ದಾರೆ, ಬುಕ್ಕಿಂಗ್ ಮಾಡಿ 20 ದಿವಸ ಆಗ್ತಿದೆ, 25 ದಿವಸ ಆಗ್ತಿದೆ, ಅದೇನಿಲ್ಲ. ಸ್ಟಾಫ್ 80 ಜನ ಇದ್ದಾರೆ. 80 ಜನಕ್ಕೆ ಅಡುಗೆ ಮಾಡೋದೇ ಕಷ್ಟ ಆಗ್ತಾ ಇದೆ. ಗ್ಯಾಸು ಇದರಿಂದ ಸಮಸ್ಯೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲ ಕಡೆ. ಕಟ್ಟಿಗೆ ಒಲೆ ಮಾಡುವ ವ್ಯವಸ್ಥೆ ಬಂದಿದೆ. ಈಗ ಗ್ಯಾಸಿನ ಸೌಲಭ್ಯ ಇರುವುದಿಲ್ಲ. ನಾವು ಇದೇ ಥರ ಮುಂದುವರೆದ್ರೆ ಹೋಟೆಲ್ ಮುಚ್ಚುವ ಪರಿಸ್ಥಿತಿ ಬರುತ್ತೆ. ಐಟಮ್ಗಳಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಗ್ಯಾಸ್ ಇಲ್ಲ ಅಂದರೆ ಏನು ನಡೆಯಲ್ಲ. ಮಧ್ಯಪ್ರಾಚ್ಯದ ಸಮರ ಸಂಕಟ 12ನೇ ದಿನಕ್ಕೆ ಮುಂದುವರೆದಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮುಂದುವರೆಸಿವೆ. ಇದಕ್ಕೆ ಪ್ರತಿಯಾಗಿ ಇರಾನ್ ನಾನಾ ದೇಶಗಳಿಗೆ ತೈಲ ಹಡಗುಗಳು ಸಾಗುವ ಹರ್ಮುಜ್ ಜಲಸಂಧಿಗೆ ದಿಗ್ಬಂಧನವನ್ನು ಹಾಕಿದೆ. ಇದರ ಪರಿಣಾಮವಾಗಿ ಭಾರತ ಸೇರಿದಂತೆ ವಿಶ್ವಾದ್ಯಂತ ಇಂಧನ ಹಾಹಾಕಾರ ಎದ್ದಿದೆ. ವಾಣಿಜ್ಯ ಸಿಲಿಂಡರ್ ಪೂರೈಕೆ ವ್ಯತ್ಯಯ ಕಾರಣ ದೇಶಾದ್ಯಂತ ಹೋಟೆಲ್, ರೆಸ್ಟೋರೆಂಟ್, ಬೇಕರಿ ಮಾಲೀಕರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಪಿಜಿಗಳಲ್ಲೂ ಆಹಾರ ವ್ಯವಸ್ಥೆ ಏರುಪೇರಾಗಿದೆ. ಹಾಗಾದ್ರೆ ಈ ಸಮಸ್ಯೆ ಎಲ್ಲಿಯವರೆಗೆ ಮುಂದುವರಿಯಲಿದೆ? ಯಾವಾಗ ಬಗೆಹರಿಯಲಿದೆ? ಪರ್ಯಾಯ ಮಾರ್ಗಗಳೇನು? ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಈ ಕುರಿತು ವಿಸ್ತೃತ ಮಾಹಿತಿ ಇಲ್ಲಿದೆ. LPG ಸಮಸ್ಯೆ ಇನ್ನೆಷ್ಟು ದಿನ? ಭಾರತಕ್ಕೆ ಬೇಕಾಗಿರುವ LPG ಪೈಕಿ 60% ವಿದೇಶಗಳಿಂದಲೇ ಬರಬೇಕಾಗುತ್ತೆ. ಆ ಪೈಕಿ 90% ಬರುವುದು ಕತಾರ್, UAE, ಸೌದಿ, ಕುವೈತ್ನಂತಹ ಕೊಲ್ಲಿ ದೇಶಗಳಿಂದ. ಹರ್ಮುಜ್ ಜಲಸಂಧಿ ಮೂಲಕವೇ ಗ್ಯಾಸ್ ಆಮದಾಗಬೇಕು. ಯುದ್ಧದಿಂದಾಗಿ ಆ ಜಲಸಂಧಿಯೇ ಬಂದ್ ಆಗಿದೆ. ಯುದ್ಧದ ಕಾರಣ ಬೇರೆ ದೇಶಗಳಿಂದಲೂ LPGಗೆ ಬೇಡಿಕೆ ಇದೆ. ಜೊತೆಗೆ ಮಾರ್ಗದ ಅನಿಶ್ಚಿತತೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ. ಬೇರೆ ಮಾರ್ಗದಲ್ಲಿ ಇಂಧನ ತರಿಸಲು ಸಮಯ ಹೆಚ್ಚು ಬೇಕಾಗುತ್ತೆ, ವೆಚ್ಚವೂ ಅಧಿಕವಾಗುತ್ತೆ. ಇದೇ ಹೊತ್ತಿಗೆ ಭಾರತಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಗ್ಯಾಸ್ ಪೂರೈಸುವ ಕತಾರ್ನ ಕೆಲವು ಘಟಕಗಳಲ್ಲಿ ತಾಂತ್ರಿಕ ಕಾರಣದಿಂದಾಗಿ ಉತ್ಪಾದನೆ ತಾತ್ಕಾಲಿಕವಾಗಿ ನಿಂತಿರುವುದು ಸಮಸ್ಯೆಯನ್ನ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ. ಕೇಂದ್ರ ಸರ್ಕಾರ ಕೊಟ್ಟಿರುವ ಇತ್ತೀಚಿನ ಮಾಹಿತಿ ಪ್ರಕಾರ ಈ ಸಮಸ್ಯೆ ತಾತ್ಕಾಲಿಕ. ಆದ್ರೂ ಅಡುಗೆ ಅನಿಲ ಪೂರೈಕೆ ಸಮಸ್ಯೆ ಸಹಜ ಸ್ಥಿತಿಗೆ ಬರಲು ಇನ್ನೂ 15 ದಿನಗಳಾದ್ರೂ ಬೇಕು. ಅಲ್ಲಿಯವರೆಗೆ ದೇಶಾದ್ಯಂತ ಅಡುಗೆ ಅನಿಲ ಸಮಸ್ಯೆಯ ಬಿಸಿ ತಟ್ಟದಂತೆ ಹಲವಾರು ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಬುಕಿಂಗ್ ನಿಯಮದಲ್ಲಿ ಬದಲಾವಣೆ. ಗೃಹ ಬಳಕೆಯ ಸಿಲಿಂಡರ್ಗಳ ರೀಫಿಲ್ ಅವಧಿಯನ್ನ ಸರ್ಕಾರ 21 ದಿನಗಳಿಂದ 25 ದಿನಗಳಿಗೆ ಹೆಚ್ಚಿಸಿದೆ. ಅಂದರೆ ಒಂದು ಸಿಲಿಂಡರ್ ಪಡೆದ 25 ದಿನಗಳ ನಂತರವಷ್ಟೇ ಮುಂದಿನ ಬುಕಿಂಗ್ ಸಾಧ್ಯ. ಕಾಳಸಂತೆಯಲ್ಲಿ LPG ಮಾರಾಟ ತಡೆಯಲು ಮತ್ತು ಜನ ಅನಗತ್ಯವಾಗಿ ಬುಕ್ ಮಾಡಿ ಸಮಸ್ಯೆ ಮತ್ತಷ್ಟು ಹೆಚ್ಚದಿರಲಿ ಎಂಬ ಉದ್ದೇಶದಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ರೆಸ್ಟೋರೆಂಟ್ ಸಂಘಗಳ ಕುಂದುಕೊರತೆಗಳನ್ನು ಪರಿಹರಿಸಲು 3 ಸದಸ್ಯರ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಗ್ಯಾಸ್ ಟ್ರಬಲ್ಗೆ ಕೇಂದ್ರ ಕಾಯ್ದೆಯ ಅಸ್ತ್ರ. ನೈಸರ್ಗಿಕ ಅನಿಲಕ್ಕೆ ಹಾಹಾಕಾರ ಇದ್ದ ಬೆನ್ನಲ್ಲೇ ದೇಶದಲ್ಲಿ ಅಡುಗೆ ಅನಿಲ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಕಾಯ್ದೆಯನ್ನು ಜಾರಿ ಮಾಡಿದೆ. ಅಂದ್ರೆ ಅಡುಗೆ ಅನಿಲವನ್ನ ಹೆಚ್ಚುವರಿಯಾಗಿ ಸಂಗ್ರಹಿಸಿ ಇಟ್ಟುಕೊಂಡರೆ ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ. ಎಲ್ಲ ರಿಫೈನರಿ, ಪೆಟ್ರೋಕೆಮಿಕಲ್ ಘಟಕಗಳು LPG ಉತ್ಪಾದನೆ ಹೆಚ್ಚಿಸಬೇಕು ಹಾಗೂ ಹೈಡ್ರೋಕಾರ್ಬನ್ ಗ್ಯಾಸ್ ಅನ್ನ LPG ತಯಾರಿಸುವ ಉದ್ದೇಶಕ್ಕೆ ಬಳಸಬೇಕು ಎಂದು ಕೇಂದ್ರ ಸರ್ಕಾರ ಸ್ಪಷ್ಟ ನಿರ್ದೇಶನ ನೀಡಿದೆ. ರಷ್ಯಾದಿಂದ ಹೆಚ್ಚುವರಿ ತೈಲ. ರಷ್ಯಾದಿಂದ ಭಾರತ ಈಗ ನಿತ್ಯ 14 ಲಕ್ಷ ಬ್ಯಾರೆಲ್ ತೈಲವನ್ನ ಆಮದು ಮಾಡಿಕೊಳ್ತಾ ಇದೆ. ಇದು ನಮ್ಮ ಬೇಡಿಕೆಯ 20% ಇರಾಕ್, ಅಲ್ಜೇರಿಯಾ, ಬ್ರೆಜಿಲ್, ಕೊಲಂಬಿಯಾ ಸೇರಿದಂತೆ ಸುಮಾರು 40 ಇತರ ದೇಶಗಳಿಂದ ಭಾರತ ತೈಲ ಗಣನೀಯ ಪ್ರಮಾಣದಲ್ಲಿ ತೈಲ ಆಮದನ್ನ ಮಾಡಿಕೊಳ್ತಾ ಇದೆ. ಈ ದೇಶಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ತೈಲ ಮತ್ತು ಅನಿಲ ತುಂಬಿದ ಹಡಗುಗಳು ಭಾರತದತ್ತ ಧಾವಿಸ್ತಾ ಇದೆ. ಆದರೆ ಈ ಹಡಗುಗಳು ಭಾರತ ತಲುಪಲು ಕನಿಷ್ಠ 2 ವಾರವಾದರೂ ಬೇಕಾಗುತ್ತೆ. ರಿಲಯನ್ಸ್ ಈಗ ಆಪದ್ಬಾಂಧವ. ಈ ನಡುವೆ ರಿಲಯನ್ಸ್ ಇಂಡಸ್ಟ್ರೀಸ್ ಮಹತ್ವದ ಘೋಷಣೆಯನ್ನ ಮಾಡಿದೆ. ಜಾಮ್ನಗರದಲ್ಲಿ ಇರುವ ಸಂಸ್ಕರಣಾಗಾರ ಹಾಗೂ ಪೆಟ್ರೋಕೆಮಿಕಲ್ ಸಮುಚ್ಚಯದಿಂದ LPG ಉತ್ಪಾದನೆಯನ್ನ ಗರಿಷ್ಠ ಪ್ರಮಾಣದಲ್ಲಿ ಹೆಚ್ಚಿಸಲು ಮುಂದಾಗಿದೆ. ಹಗಲು ರಾತ್ರಿ ನಮ್ಮ ತಂಡ ಸಂಸ್ಕರಣಾಗಾರದಿಂದ ಗರಿಷ್ಠ ಪ್ರಮಾಣದ ಉತ್ಪಾದನೆಗಾಗಿ ಶ್ರಮಿಸ್ತಾ ಇದೆ. ದೇಶೀಯ ಮಾರುಕಟ್ಟೆಗೆ ಸ್ಥಿರವಾದ ಹಾಗೂ ವಿಶ್ವಾಸಾರ್ಹ ಅನಿಲ ಪೂರೈಕೆ ಆಗುವಂತೆ ಮಾಡಲು ನಾವು ಶ್ರಮಿಸುತ್ತಿದ್ದೇವೆ ಎಂದು ರಿಲಯನ್ಸ್ ಹೇಳಿದೆ. ರಿಲಯನ್ಸ್ನ ಈ ಕ್ರಮದಿಂದಾಗಿ ಅನಿಲ ಕೊರತೆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಲಿದೆ. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಗೃಹ ಬಳಕೆಯ ಸಿಲಿಂಡರ್ಗಳಿಗೆ ಮೊದಲ ಆದ್ಯತೆಯನ್ನು ನೀಡಿದೆ. ವಾಣಿಜ್ಯ ಉದ್ದೇಶಕ್ಕಿಂತ ಮನೆಗಳಲ್ಲಿ ಅಡುಗೆ ತೊಂದರೆ ಆಗದಂತೆ ನೋಡಿಕೊಳ್ಳಲು ಸೂಚಿಸಿದೆ. ದೇಶೀಯ ತೈಲ ಶುದ್ಧೀಕರಣ ಘಟಕಗಳಿಗೆ LPG ಉತ್ಪಾದನೆಯನ್ನ 10% ಹೆಚ್ಚಿಸಲು ಆದೇಶಿಸಲಾಗಿದೆ. ಕೇವಲ ಗಲ್ಫ್ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗದೆ ಅಮೆರಿಕ ಮತ್ತು ನಾರ್ವೆಯಂತಹ ದೇಶಗಳಿಂದ ಗ್ಯಾಸ್ ಆಮದು ಮಾಡಿಕೊಳ್ಳಲು ಮಾತುಕತೆ ನಡೆಸಲಾಗ್ತಾ ಇದೆ. ಹೋಟೆಲ್ಗಳಿಗೆ ಭಾರೀ ಪ್ರಾಬ್ಲಮ್. ಈ ನಡುವೆ ಅಡುಗೆ ಅನಿಲ ವ್ಯತ್ಯಯದಿಂದಾಗಿ ಮುಖ್ಯವಾಗಿ ಹೋಟೆಲ್ ಉದ್ಯಮ ತತ್ತರಿಸಿದೆ.
ಸಮರ್ಪಕವಾಗಿ ವಾಣಿಜ್ಯ ಬಳಕೆಯ ಅನಿಲ ಸಿಲಿಂಡರ್ಗಳನ್ನು ಸರಬರಾಜು ಮಾಡಲಾಗುತ್ತಿಲ್ಲ ಎಂದು ಬೆಂಗಳೂರು ಹೋಟೆಲ್ಗಳ ಸಂಘ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಮತ್ತೊಂದೆಡೆ ಕಲ್ಯಾಣ ಮಂಟಪ, ಕ್ಯಾಟರಿಂಗ್, ಪಿಜಿಗಳನ್ನು ನಡೆಸುವವರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕೆಲ ಹೋಟೆಲ್ನವರು ಸಿಲಿಂಡರ್ ಖಾಲಿಯಾಗಿರುವ ಕಾರಣ ಸೌದೆ ಒಲೆಯನ್ನ ಬಳಸಲಾರಂಭಿಸಿದ್ದಾರೆ. ಕೆಲವು ಹೋಟೆಲ್ಗಳಲ್ಲಿ ದೋಸೆ, ಪರೋಟ, ಪಿಜ್ಜಾ, ಗೋಬಿ ಮಂಚೂರಿ ಇತ್ಯಾದಿ ಖಾದ್ಯ ತಯಾರಿಸುವುದನ್ನೇ ಕೈಬಿಟ್ಟಿವೆ. ಪಿಜಿಗಳ ಮೆನು ಅನ್ನ ರಸಂಗೆ ಸೀಮಿತವಾಗ್ತಾ ಇದೆ. ಈ ಬಗ್ಗೆ ಹೋಟೆಲ್ ಮಾಲೀಕರು ಏನ್ ಹೇಳ್ತಾರೆ ಕೇಳಿ. ಅದೇ ಇವಾಗ ಗ್ಯಾಸು ಬೆಲೆ ಗ್ಯಾಸ್ ಸಿಗ್ತಾ ಇಲ್ಲ ಇವಾಗ ಎಲ್ಲ ಕಡೆನೂ. ಸೊ ಅದರಿಂದ ನಮಗೆ ಇನ್ನು ಹೋಟೆಲ್ ನಡೆಸೋದು ನಮ್ಮ ಸ್ಟಾಫ್ 80 ಜನ ಇದ್ದಾರೆ. 80 ಜನಕ್ಕೆ ಅಡುಗೆ ಮಾಡೋದೇ ಕಷ್ಟ ಆಗ್ತಾ ಇದೆ. ಅವ್ರಿಗೆ ಊಟ ತಿಂಡಿ ಎಲ್ಲ ನೋಡ್ಕೋಬೇಕು. ಹಾಗೆ ನಮ್ಮ ಇಲ್ಲಿ ಕೆಲವೊಂದು ಲೈವ್ ಐಟಮ್ಗಳನ್ನೂ ನಿಲ್ಲಿಸಿದ್ದೀವಿ. ವಡೆ ಆಗಲಿ, ಬಜ್ಜಿ, ಈ ಥರ ಏನಾದ್ರು ಕ್ಯಾರೆಟ್ ಹಲ್ವಾಗಳು ಈ ಥರ ಎಲ್ಲ ಮಾಡ್ತಾಯಿದ್ದೆ. ಲೈವ್ ಐಟಮ್ ನಿಲ್ಲಿಸಿದ್ವಿ. ಏನು ಒಂದ್ಸಲ ಬಲ್ಕ್ ಮಾಡಿ ನಿಲ್ಲಿಸ್ಬಿಟ್ರೆ ಅಷ್ಟೇ, ಅದು ಮುಗಿತಾ ಖಾಲಿ ಆಗೋ ತನಕ ಕೊಡ್ತೀವಿ, ಆಮೇಲೆ ಸ್ಟಾಪ್ ಮಾಡ್ತಾಯಿದ್ವಿ. ಗ್ಯಾಸು ಇದರಿಂದ ಸಮಸ್ಯೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿದೆ ಎಲ್ಲ ಕಡೆಯೂ. ಸೊ ಅದರಿಂದ ಏನು ಮಾಡೋದು, ನಮ್ಮ ನಾಚರಿಗೂ ಸಹ ಇದು ಬಿಸಿ ತಟ್ಟಿದೆ. ನಾಚರಿನಿಂದ ಆಲ್ ಓವರ್ ಎಲ್ಲ ಹೋಟೆಲ್ಗೂ ತರ್ತಾ ಇದೆ ಇವಾಗ. ಈಗ ನಮ್ಮ ಹತ್ರ ಸ್ಟಾಕ್ ಏನಿದೆ 1-2 ಸಿಲಿಂಡರ್ ಇದೆ. ಆ ಟ್ರೈನಲ್ಲಿ ಎಷ್ಟು ನಡೆಯುತ್ತೆ ಅಷ್ಟು ಮಾಡ್ತಾಯಿದ್ದೀವಿ ಸರ್. ವಿಷ್ಣು ವೈಭವ್ ಹೋಟೆಲ್ನ ವ್ಯವಸ್ಥೆ ಹೇಗೆಂದರೆ, ಈಗ ಕಟ್ಟಿಗೆ ಒಲೆ ಮಾಡುವ ವ್ಯವಸ್ಥೆ ಬಂದಿದೆ. ಈಗ ಗ್ಯಾಸಿನ ಸೌಲಭ್ಯ ಇರುವುದಿಲ್ಲ. ಆದ್ದರಿಂದ ನಮ್ಮ ಪಾರ್ಟಿ ಹಾಲ್ನ ಒಪ್ಕೊಂಡಿದ್ದೀವಿ ಪಾರ್ಟಿ ಮಾಡಿಸೋದಕ್ಕೆ ಅಂತ. ಅಲ್ಲಿ ಗ್ಯಾಸಿನ ವ್ಯವಸ್ಥೆ ಇರುವುದಿಲ್ಲ. ಇವಾಗಲೇ ದೋಸೆ ಮತ್ತು ನಾರ್ತು ಚೈನೀಸನ್ನು ಬಂದ್ ಮಾಡಿದ್ದೀವಿ. ಸೌತ್ ಐಟಮನ್ನು ಒಲೆ ಉಟ್ಕೊಂಡು ಮಾಡೋ ವ್ಯವಸ್ಥೆಯಲ್ಲಿ ಇದ್ದೀವಿ. ಈಗ ನಾವು ಇದೇ ಥರ ಮುಂದುವರೆದ್ರೆ ಹೋಟೆಲ್ಲು ಮುಚ್ಚುವ ಪರಿಸ್ಥಿತಿ ಬರುತ್ತೆ. ಇವಾಗಲೇ ನಮ್ಮ ವರ್ಕರ್ಸ್ಗೆ ಪೇಮೆಂಟ್ ಕೊಡುವ ದುಸ್ಥಿತಿಯಲ್ಲಿ ನಾವಿಲ್ಲ. ಯಾಕಂದರೆ ವ್ಯಾಪಾರದ ತುಂಬ ಹದಗೆಟ್ಟಿದೆ. 1-2 ತಿಂಗಳಿಂದ ವ್ಯಾಪಾರ ತುಂಬ ಕಡಿಮೆ ಆಗ್ತಾಯಿದೆ. ಇದರಲ್ಲೂ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಆಗಿದೆ. ದಯವಿಟ್ಟು ಎಲ್ಲರೂ ಸರ್ಕಾರದವರು ಎಲ್ಲರೂ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ನಮಗೆ ಸದ್ಯದಲ್ಲೇ ಇದೊಂದು ಪರಿಹಾರವನ್ನು ಕಂಡುಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ಇಲ್ಲ ಸರ್, ತುಂಬ ಬಿಸಿ ತಟ್ಟಿದೆ ಇದರಿಂದ. ಯಾಕೆಂದರೆ ಗ್ಯಾಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ತುಂಬ ಈವೆಂಟ್ಗಳು ಒಪ್ಕೊಂಡಿದ್ವು, ಮದುವೆ ಮತ್ತು ಎಂಗೇಜ್ಮೆಂಟು, ಮೇಲ್ಗಡೆ ಪಾರ್ಟಿಯಲ್ಲಿದೆ, ಅದನ್ನೆಲ್ಲ ಒಪ್ಕೊಂಡಿದ್ವು. ಇದರಿಂದ ತುಂಬ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ಐಟಮಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಗ್ಯಾಸ್ ಇಲ್ಲ ಅಂದರೆ ಏನೂ ನಡೆಯಲ್ಲ. ಸೊ ಅದರಿಂದ ತುಂಬ ಕಷ್ಟ ಆಗಿದೆ. ಬೇಗ ಯುದ್ಧ ಸ್ಟಾಪ್ ಆಗಿ ಎಲ್ಲ ಕಡೆ ಅನುಕೂಲ ಆಗಬೇಕು. ಮತ್ತು ನಮ್ಮದಿರಲಿ, ಮತ್ತು ಹಾಸ್ಟೆಲ್ಗಳೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಹುಡುಗರೆಲ್ಲ ಸಾವಿರಾರು ಗಟ್ಟಲೆ ಹುಡುಗರು ಇರ್ತಾರೆ ಒಂದೊಂದು ಹಾಸ್ಟೆಲಲ್ಲಿ. ಪಾಪ ಅದಕ್ಕೆಲ್ಲ ತುಂಬ ಇದಾಗ್ತಾ ಇದೆ. ಮತ್ತು ಮದುವೆಗಳಿರ್ತವೆ, ಕಾರ್ಯಕ್ರಮಗಳಿರ್ತವೆ, ಎಲ್ಲಕ್ಕೂ ಇದು ತುಂಬ ಎಫೆಕ್ಟ್ ಆಗ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ PM ಆಗಲಿ ಯಾರಾಗಲಿ ಒಂದು ಸ್ವಲ್ಪ ಎಚ್ಚರಿಕೆ ತಗೊಂಡು ಒಂದು ಸ್ವಲ್ಪ ಯುದ್ಧನ ಸ್ಟಾಪ್ ಮಾಡಿಸಿ ಸ್ವಲ್ಪ ಅನುಕೂಲ ಮಾಡ್ಕೊಳಕ್ಕೆ ಹೇಳಿ ಅಂತ ಹೇಳ್ತಾ ಇದ್ದೀವಿ. ಐಟಮ್ ಕಡಿಮೆ ಮಾಡಿದ್ವಿ ಸರ್. ದೋಸೆ ಐಟಮ್ಸ್ ಯಾವ ಮೂವ್ ಆಗ್ತಾ ಇಲ್ಲ. ಯಾಕೆಂದರೆ ಗ್ಯಾಸ್ ಇಲ್ಲ ಅಂದರೆ ಏನೂ ನಡೀತಾ ಇಲ್ಲ. ಮೊದಲು ಹಳೇದೆಲ್ಲ ಸೌದೆ ಒಲೆ ಮಾಡ್ತಾಯಿದ್ರು, ಅದೇ ಚೆನ್ನಾಗಿತ್ತು ಅನಿಸ್ತಾಯಿದೆ. ಇವಾಗ ಸಡನ್ನಾಗಲಿ ಸ್ಟಾಪ್ ಆದಾಗ ತುಂಬ ಹೋಟ್ಲುಗಳಿಗೆಲ್ಲ ಎಫೆಕ್ಟ್ ಬೀಳ್ತಾ ಇದೆ. ಇವಾಗೆಲ್ಲ ಐಟಮ್ ಎಲ್ಲ ಕ್ಲೋಸ್ ಆಗಿದೆ. ನಮ್ಮ ಹತ್ರ ದೋಸೆ ಐಟಮ್ಸ್ ಯಾವುದೂ ಓಡಿಸ್ತಾ ಇಲ್ಲ, ಮತ್ತು ಚೈನೀಸ್ ಯಾವುದೂ ಕೊಡೋಕ್ಕಾಗ್ತಾ ಇಲ್ಲ. ಗ್ಯಾಸ್ ಇಲ್ಲ. ಇವತ್ತೇನಿತ್ತು ಇವತ್ತಿಗೂ ಓಕೆ, ಮತ್ತು ನಾಳೆ ತುಂಬ ಇನ್ನೂ ಕಷ್ಟ ಆಗುತ್ತೆ ಅನಿಸುತ್ತೆ. ನೋಡಬೇಕು ಏನಾಗುತ್ತೆ ಅಂತ. ಗೃಹ ಬಳಕೆ ಸಿಲಿಂಡರ್ ಪೂರೈಕೆ. ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ ನಿಜ. ಆದರೆ ಗೃಹ ಬಳಕೆಯ LPG ಪೂರೈಕೆಯಲ್ಲಿ ಸಮಸ್ಯೆ ಇಲ್ಲ ಅಂತಿದ್ದಾರೆ ಅಡುಗೆ ಅನಿಲ ವಿತರಕರು. ನೋಡಿ, ದಯವಿಟ್ಟು ಜನರು ಯಾರು LPG ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಡಿ. ನಾನ್ ಕಮರ್ಷಿಯಲ್ ಅಂದರೆ ಹೋಟ್ಲಿಗೆ ಏನು ಸಪ್ಲೈ ಆಗ್ತಿದೆ 19 kg ಸಿಲಿಂಡರ್ ಮಾತ್ರ ತೊಂದರೆ ಆಗಿದೆ ಅಷ್ಟೇ. 14 kgಗೆ ಯಾವುದೇ ತೊಂದರೆ ಇಲ್ಲ. ಜನರು ನೀವೇ ಸೃಷ್ಟಿ ಮಾಡ್ಕೊತಿರೋದು. ಅದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಗ್ಯಾಸ್ ಬರಲ್ಲ ಅನ್ನೋದ್ರ ಬಗ್ಗೆ ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ನೀವು ಬುಕ್ ಮಾಡಿದ್ರೆ ದಯವಿಟ್ಟು ಯಾವುದೇ ಸಮಸ್ಯೆ ಆಗಲ್ಲ. 14 kg ಸಿಲಿಂಡ್ರ್ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಯಾರು ಗೊಂದಲ ಸೃಷ್ಟಿ ಮಾಡ್ಕೋಬೇಡಿ. 19 kg ಮಾತ್ರ ಅದು ಸ್ಟಾಪ್ ಆಗಿದೆ ಅಷ್ಟೇ. 14 kg ಬಗ್ಗೆ ಯಾರು ಅವ್ರೇನು ಹೇಳ್ತಿದ್ದಾರೆ ಇವರೇನು ಹೇಳ್ತಿದ್ದಾರೆ, ಬುಕ್ಕಿಂಗ್ ಮಾಡಿ 20 ದಿವಸ ಆಗ್ತಿದೆ, 25 ದಿವಸ ಆಗ್ತಿದೆ. ಅದೇನಿಲ್ಲ, ಕರೆಕ್ಟಾಗಿ ಸ್ಟಾಕ್ ಬರ್ತೈತೆ. 14 kg ಸಿಲಿಂಡರ್ಗೆ ಮನೆಗೆ ಏನು ಯೂಸ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಯಾರು ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ. ನೀವು ಬುಕ್ ಮಾಡಿದ್ರೆ ನೇರವಾಗಿ ನಿಮ್ಮ ಮನೆಗೆ ಬರುತ್ತೆ. ನೀವು ಸಿಲಿಂಡ್ರ್ ತೊಗೊಂಡಾದ್ಮೇಲೆ 25 ದಿನಕ್ಕೆ ಆದಮೇಲೆ ಗ್ಯಾಸ್ ಬುಕ್ಕಿಂಗ್ ಮಾಡಬೇಕು. ಫಸ್ಟು 2 ದಿವಸ 3 ದಿವಸ ಮಾತ್ರ ಬುಕ್ಕಿಂಗ್ ತೊಗೊಬಿಡ್ತಾಯಿತ್ತು. ಇವಾಗ ನಿಮ್ಮ ಮನೆಗೆ ಬಂದು ಲೆಕ್ಕ ಹಾಕೊಳ್ಳಿ, 30 ದಿವಸ 25 ದಿವಸಕ್ಕೆ ಡಬಲ್ ಸಿಲಿಂಡರ್ ಇರೋರಿಗೆ 30 ದಿವಸ ಬುಕ್ ಆಗುತ್ತೆ. ಸಿಂಗಲ್ ಸಿಲಿಂಡರ್ ಇರೋರಿಗೆ 25 ದಿವಸಕ್ಕೆ ಗ್ಯಾಸ್ ಬುಕ್ ಆಗುತ್ತೆ. ದಯವಿಟ್ಟು ಯಾರು ಭಯ ಬೀಳಬೇಡಿ. ನೀವೇನಿದೆ ನೀವು ಬುಕ್ ಮಾಡ್ಕೊಂಡು ಆರಾಮಾಗಿ ಮನೇಲಿರಿ. ಅವರೇನೋ ಹೇಳ್ತಿದ್ದಾರೆ, ಪಕ್ಕದ ಮನೆಯವ್ರು ಹೇಳ್ತಿದ್ದಾರೆ, ಬೇರೆ ಯಾರಿದ್ದಾರೆ ಹೇಳ್ತಿದ್ದಾರೆ ಅಂತ ಗೊಂದಲ ಸೃಷ್ಟಿ ಮಾಡಿಕೊಂಡು ಸುಮ್ಮನೆ ಎಲ್ಲರೂ ಮುಗಿ ಬೀಳಬೇಡಿ. ಈ ಸಪ್ಲೈ ಮಾಡೋರ್ಗೂ ಅನಾನುಕೂಲ ಮಾಡಬೇಡಿ. ಯಾರಿಗೂ ಏನು ಗೊಂದಲ ಸೃಷ್ಟಿ ಮಾಡ್ಕೋಬೇಡಿ. ನೀಟಾಗಿ ಬರುತ್ತೆ, ಮನೆ ಬಾಗಿಲಿಗೆ ಸಿಲಿಂಡರ್ ಬರುತ್ತೆ. ನೀವು ಬರ್ತಾ ಇದ್ದೀರಾ, ನಾವು ಎಲ್ಲ ಕೊಡ್ತಾ ಇದ್ದೀವಿ, ಯಾರು ಏನು ತೊಂದರೆ ತಗೋಬೇಡಿ. ನಿಮ್ಮ ಮನೆ ಬಾಗಿಲಿಗೆ ಕರೆಕ್ಟಾಗಿ ಸಿಲಿಂಡರ್ ಬರುತ್ತೆ. 14 kg ಸಿಲಿಂಡರ್ಗೆ ಯಾವುದೇ ಸಮಸ್ಯೆ ಇಲ್ಲ. ಕರೆಕ್ಟಾಗಿ ಲೋಡ್ ಬರ್ತೈತೆ, ನಿಮ್ಮ ಮನೆ ಬಾಗಿಲಿಗೆ ಸಿಲಿಂಡರ್ ಬರುತ್ತೆ. ಯಾರು ಗೊಂದಲ ಸೃಷ್ಟಿ ಮಾಡ್ಕೋಬೇಡಿ.
19 ಕೆ ಜಿಗೆ ಏನು ನಾನ್ ಕಮರ್ಷಿಯಲ್ ಏನಿದೆ 19 ಕೆ ಏನು ಯೂಸ್ ಮಾಡ್ತಿದ್ದಾರೆ ಹೋಟ್ಲವ್ರಿಗೆ ಮಾತ್ರ ಸಮಸ್ಯೆ ಆಗಿದೆ ಅಷ್ಟೇ. 14 ಕೆ ಜಿಗೆ ಯಾವುದೇ ಸಮಸ್ಯೆ ಇಲ್ಲ. ಜನರು ಮುಗಿ ಬೀಳ್ಬೇಡಿ ಯಾರು, ನಿಮ್ಗೆ ಆರಾಮಾಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ, ಆರಾಮಾಗಿ ಗ್ಯಾಸು ಮನೆ ಬಾಗಿಲು ಬರುತ್ತೆ ಅಷ್ಟೇ. ರವಿ ಅಂತ ಸಪ್ಲೈಯರ್, ಡೆಲಿವರಿ ಮಾಯ್, ರಶ್ಮಿ ಇಂಡಿಯನ್ ಗ್ಯಾಸು, ನಾಯಂಡಹಳ್ಳಿ. ಓಕೆ. ಒಟ್ಟಾರೆ ಎಲ್ಲೋ ನಡೆಯುತ್ತಿರುವ ಯುದ್ಧದ ಎಫೆಕ್ಟ್ ಸೀದಾ ನಮ್ಮ ಅಡುಗೆ ಮನೆ ಮೇಲೆ ಆಗ್ತಾ ಇದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.